ಡಿಮಾರ್ಟ್ ಇಂದ ಕೆಲವೊಂದು ಐಟಮ್ಸ್ ನ ಪರ್ಚೇಸ್ ಮಾಡಿದೆ. ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಒಂದು ಸ್ಲಿಪ್ಪರ್ಸ್ ನ ಪರ್ಚೇಸ್ ಮಾಡಿದೆ. ಮೋನುಗೆ ಅಂತ ಹೇಳ್ಬಿಟ್ಟು ಕ್ಯೂಟ್ ಆಗಿತ್ತು. ಆಲ್ಮೋಸ್ಟ್ ಅವಳಿಗೆ ಪಿಂಕ್ ಕಲರ್ ಅಲ್ಲೇ ಸಿಗುತ್ತೆ ಬೇಡ ಅಂತ ಅಂದ್ರು. ಅಲ್ಲಿ ಬೇರೆ ಕಲರ್ಸ್ ಇರಲಿಲ್ಲ, ಮತ್ತೆ ಬೇರೆ ಸ್ಲಿಪ್ಪರ್ಸ್ ಅಷ್ಟು ಚೆನ್ನಾಗೂ ಅನ್ಸಲಿಲ್ಲ. ಸೊ ನೋ ಆಪ್ಷನ್ ಅಂತ ತಗೊಂಡಿದ್ದಾಯ್ತು. ಮತ್ತೆ ಈ ಎರಡು ಕ್ಲಿಪ್ಪು ನನಗೆ ಅಂತ ಹೇಳಿ ತಗೊಂಡೆ. ಈ ಒಂದು ಟಿ ಶರ್ಟ್ ನ ನನ್ನ ಕಸಿನ್ ಪಾಪುಗೆ ಅಂತ ಹೇಳ್ಬಿಟ್ಟು ತಗೊಟ್ಲು. ಮತ್ತೆ ಮೋನುಗೆ ಅಂತ ಹೇಳ್ಬಿಟ್ಟು ಶಾರ್ಟ್ಸ್, ಈ ಒಂದು ಪಿಂಕ್ ಕಲರ್ ಶಾರ್ಟ್ಸ್ ನ ತಗೊಟ್ಲು. ಈ ಶಾರ್ಟ್ಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಬಟ್ ಸೈಜ್ ಆಗ್ತಾ ಇಲ್ಲ. ಮನೆಗೆ ಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು. ಚೇಂಜ್ ಮಾಡೋ ಆಪ್ಷನ್ ಇದ್ರೆ ಚೇಂಜ್ ಮಾಡಬೇಕು. ಅದನ್ನ ಇದ್ರಲ್ಲೇನೆ ನೆಕ್ಸ್ಟ್ ಸೈಜ್ ಏನಾದ್ರೂ ಸಿಕ್ಕಿದ್ರೆ ತಗೋಬೇಕು. ಮತ್ತೆ ಈ ಒಂದು ಕೂಮ್ನ ತಗೊಂಡೆ. ಮನೇಲಿ ಎಷ್ಟೇ ಕೂಂಬಿದ್ರು ಸಾಲದೇ ಇಲ್ಲ ಅನ್ನೋ ತರ. ಬಾಟಲ್ಸ್ ಅಲ್ಲಂತೂ ವೆರೈಟೀಸ್ ಆಪ್ಷನ್ಸ್ ಇತ್ತು. ಸೊ ಇವೆರಡು ಬಾಟಲ್ ನ ತಗೊಂಡೆ. ಇದು ಮೋನುಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಇದಿರ್ಲಿ ಅಂತ ಹೇಳ್ಬಿಟ್ಟು. ಮೋನುಗೆ ಎವ್ರಿ ಇಯರ್ ಬಾಟಲ್ ಚೇಂಜ್ ಇರಬೇಕು. ಪ್ರಿ ಕೆಜಿ ನಲ್ಲಿ ಒಂದು, ಎಲ್ ಕೆಜಿ ನಲ್ಲಿ ಸ್ಟೀಲ್ ಬಾಟಲ್. ಇವಾಗ ಈ ಒಂದು ಬಾಟಲ್ ನ ಪರ್ಚೇಸ್ ಮಾಡಿದೆ. ಡಿಮಾರ್ಟ್ ಹೋದಾಗ ಚಿಕ್ಕಿ ಮಿಸ್ಸೇ ಇಲ್ಲ, ಮಿಸ್ ಮಾಡ್ದಂಗ್ ತಗೋತೀನಿ. ಇವಾಗ ಪ್ರೆಸೆಂಟ್ ಬೇಕಾಗಿರುವಂತ ದಿನಸಿ ಐಟಮ್ಸ್ ನ ತಗೊಂಡಿದ್ದೀನಿ. ಬಿಕಾಸ್ ಮತ್ತೆ ನಾನು ಕೆಪಿ ದೊಡ್ಡಿಗೆ ಹೋಗ್ತೀನಲ್ಲ, ಅಲ್ಲಿಂದ ಬಂದು ಇಲ್ಲಿಗೆ ಒಟ್ಟಿಗೆ ಸೆಟಲ್ ಆದ್ಮೇಲೆ ಏನೇನೆಲ್ಲ ಬೇಕು ಒಟ್ಟಿಗೆ ಪರ್ಚೇಸ್ ಮಾಡಿದ್ರಾಯ್ತು. ಇವಾಗ ನೀಡಿರೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ದಿನಸಿ ಐಟಮ್ಸ್ ನ ಪರ್ಚೇಸ್ ಮಾಡಿದೆ. ಸೊ ಟೋಟಲ್ ಇಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಯಾ ದಟ್ಸ್